ಒಂದು ಗಾದೆ ಮಾತು, ಮೊದಲು ಮನೆ ಕಟ್ಟೋದು ಮದುವೆ ಮಾಡೋದು ಭಾಳ ಕಷ್ಟ ಆಯಿತು. ಗಾದೆ ಮಾತೀಗ ಚೇಂಜ್ ಆಗಿದೆ. ಖಾಸಗಿ ಶಾಲೆಯಲ್ಲಿ ಓದಿಸೋದು, ಖಾಸಗಿ ಆಸ್ಪತ್ರೆಗೆ ಸೇರಿಸೋದು ಭಾಳ ಕಷ್ಟ, ಅಷ್ಟು ಬರ್ಸೋಕ್ಕಾಗಲ್ಲ ಅಂತ. ಶಿಕ್ಷಣ ಸಚಿವರಾಗಿ ಒಂದು ಜವಾಬ್ದಾರಿ, ಸರ್ಕಾರಿ ಶಾಲೆಗಳನ್ನ ಉಳಿಸೋದು. ಸರ್ಕಾರಿ ಶಾಲೆಗಳನ್ನ ಉಳಿಸಿದಾಗ ಮತ್ತು ಅದನ್ನು ಅಪ್ಗ್ರೇಡ್ ಮಾಡಿದಾಗ ಜನ ಅಲ್ಲಿಗೆ ಮಕ್ಕಳನ್ನ ಸೇರಿಸ್ತಾರೆ, ಅವಕಾಶಗಳಾಗತ್ತೆ. ಶಿಕ್ಷಣ ವ್ಯವಸ್ಥೆ ಕೊಡಿಸುವಂಥ ಏನು ಹೇಳ್ತಾರೆ ಭಾರ ಇದೆಯಲ್ಲ ಕಡಿಮೆ ಆಗುತ್ತೆ ಸರ್ಕಾರಿ ಶಾಲೆಗಳು ಸರಿ ಆದಾಗ. ನೀವು 135 ದಿನ ಈ ಇಲಾಖೆ ಎಲ್ಲ ಕೂಡ ಸ್ಟಡಿ ಮಾಡಿದಿರಿ, ಸಮಸ್ಯೆಗಳೇನು, ಮಾಡಬೇಕಾಗಿರೋದೇನು ಅಂತ. ಸೊ ಏನೇನು ಅಂದ್ಕೊಂಡ್ರಿ ಆ ವಿಚಾರ ಬಂದಾಗ? ಓಕೆ, ಒಳ್ಳೆ ಪ್ರಶ್ನೆ ಹೇಳಿದ್ರಿ. ಅದಕ್ಕೆ ನಾನು ಇಲಾಖೆಯ ಗಾತ್ರ ಹೇಳ್ತೀನಿ. ಕರ್ನಾಟಕ ರಾಜ್ಯದ 1/3 ಆಫ್ ಮ್ಯಾನ್ ಪವರ್ ಇರೋದು ನನ್ನ ಇಲಾಖೆಯಲ್ಲಿ, ಮ್ಯಾನ್ ಪವರ್ ಇರೋದು. ಸೊ ಅಲ್ಲಿಗೆ ಲೆಕ್ಕಕ್ಕೆ ಬರ್ತೀನಿ. ನನ್ನ ಇಲಾಖೆಯಲ್ಲಿ ಸುಮಾರು 48,000 ಸರ್ಕಾರಿ ಶಾಲೆ, 16,000 ಏಡೆಡ್ ಶಾಲೆ ಮತ್ತು PUC ಇದೆಲ್ಲ ಬರ್ತದೆ. ಪ್ಲಸ್ ಪ್ರೈವೇಟು ಒಂದು 15-16, ಟೋಟ್ಲು 76,000 ಶಾಲೆಗಳು, ಕಾಲೇಜಸ್ಸು, ಅಂದರೆ PUCವರೆಗೂ 1ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೂ ನನ್ನ ಇಲಾಖೆಯ ಶಾಲೆಗಳ ನಂಬರ್ ಗಾತ್ರ ಎಷ್ಟು ಅಂದರೆ ಬರೀ 77,000 ಮಾತ್ರ. ಒಂದು. ಎರಡನೇದು, ನಮ್ಮ ಇಲಾಖೆಯ ಸರ್ಕಾರಿ, ಪ್ರೈವೇಟು ಮತ್ತು ಏಡೆಡ್ ಎಲ್ಲ ತೊಗೊಂಡ್ರೆ ಶಿಕ್ಷಕರ ಇಲಾಖೆಯ ಸೈಜ್ ಗಾತ್ರ ಏನು ಅಂತ ಹೇಳಿದರೆ, ಶಿಕ್ಷಕರ ಗಾತ್ರ ಏನು ಅಷ್ಟಂದರೆ ಬರೀ 3.5 ಲಕ್ಷ ಟೀಚರ್ಸು. ಅದಾದಮೇಲೆ ಹೇಳ್ತೀನಿ, ಅದಾದಮೇಲೆ ಭಾಳ ದೊಡ್ಡದು ಏನು ಅಂತ ಹೇಳಿದರೆ 1ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೂ ಸರ್ಕಾರಿ, ಪ್ರೈವೇಟು, ಅನುದಾನಿತ ಶಾಲೆ ಎಲ್ಲ ಕ್ರೋಢೀಕರಿಸಿದರೆ ಬರೀ 1,20,00,000 ಮಕ್ಕಳಿದ್ದಾರೆ. ಓಕೆನಾ? ಸೊ ನಾವು ಅಂದ್ಕೊಳ್ತೀವಿ ಇದನ್ನು. ಮತ್ತೆ ಇವತ್ತಿನ ಹೇಳಿ ನಾನು ಹಿಂದೆ ಹೋಗ್ತೀನಿ. ಓಕೆ, ಯಾಕೆ ಗುಣಮಟ್ಟನೂ ಕಮ್ಮಿ ಆಗಿರ್ಬೋದು ಶಾಲೆಗಳು ಸರ್ಕಾರಿದು ಅಂಥೇಳಿ. ಮುಂಚೆ ಏನಾಯಿತು, ಆಮೇಲೆ ಯಾಕೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಪಾಪ ಅವರು ಒಳ್ಳೆ ಸೇವೆಯನ್ನು ಕೊಡ್ತಾ ಇದ್ದಾರೆ, ಕೊಡಬೇಕು ಅವಶ್ಯಕತೆ, ಅವ್ರ ಜೊತೆ ಕಾಂಪಿಟೇಷನ್ ಮಾಡಬೇಕು. ಸರ್ಕಾರ ಭಾಳ ದೊಡ್ಡ ಸಮಸ್ಯೆ ಸರ್ಕಾರ ಅಂದರೆ. ಅದು ಒಂದು ಕಡೆಗಿರಲಿ, ನಾನು ಅವ್ರ ಬಗ್ಗೆ ನಾನು ಹೇಳೋದಿಲ್ಲ. ಅವ್ರ ಸೇವೆಗೆ ಗೌರವವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಸೇವೆಗೆ ಕೊರತೆ ಇರೋದು ನಾನು ಎಕ್ಸೆಪ್ಟ್ ಮಾಡ್ತೀನಿ ಬಿಕಾಸ್ ಐ ಜಸ್ಟ್ 130 days old. ಸೊ ಐ ಕ್ಯಾನ್ ಎಕ್ಸೆಪ್ಟ್ ಇಫ್ ಐ ಹ್ಯಾವ್ ನಾಟ್ ಡೆಲಿವರ್ಡ್ ಆಫ್ಟರ್ 2 years 3 years, ದೆನ್ ನೀವು ನನ್ನನ್ನು ಟಾರ್ಗೆಟ್ ಮಾಡ್ಬೋದು. ಅದು 130 ದಿವಸಕ್ಕೆ ನೀವು ಟಾರ್ಗೆಟ್ ಮಾಡೋಕ್ಕಾಗಲ್ಲ. ನನಗೆ ಸಹಕಾರ ಮಾಡಬೇಕು, ಮಾಧ್ಯಮದವರು ಕೂಡ, ಎಲ್ಲರೂ ಕೂಡ ಸಹಕಾರ ಮಾರ್ಗದರ್ಶನ ಕೊಡಬೇಕು. ನಾವು ಐ ವಿಲ್ ಗೋ ಬ್ಯಾಕ್. ಯಾಕೆ ನಾವು ಈ ಸ್ಥಿತಿ, ಈಗ 48,000 ಶಾಲೆಗಳು ಒಂದೇ ಸತಿಗೆ ಭಯ ಆಗಿಬಿಡುತ್ತೆ, ಏನಪ್ಪ ಇಷ್ಟೊಂದು ಗಾತ್ರ ಅಂತ. ಅಲ್ಲಿ ಏನಾಯಿತು, ಮುಂಚೆ 32 ವರ್ಷ 33 ವರ್ಷ ಇನ್ನೂ ಹಿಂದೆ ಒಬ್ಬ MLA ಇಲ್ಲ ಒಬ್ಬರು MP ಇಲ್ಲಾಂದರೆ ಒಬ್ಬರು ಜನಪ್ರತಿನಿಧಿ ಒಂದು ಹಳ್ಳಿಗೆ ಹೋದಾಗ ಅವ್ರು ಏನಂತ ಕೇಳ್ತಾಯಿದ್ರು, ಡೆವಲಪ್ಮೆಂಟ್ ಅಂದರೆ ಏನು, ಡೆವಲಪ್ಮೆಂಟ್ ಅಂದರೆ ನಮ್ಮ ಊರಲ್ಲಿ ಒಂದು ಶಾಲೆ ತೆಗೆಯೋದು ಡೆವಲಪ್ಮೆಂಟ್, ಒಂದು ಶಾಲೆ ಆಯ್ತಾ ಡೆವಲಪ್. ಅವ್ರು ಇನ್ನೇನು ಕೇಳ್ತಾ ಇರಲ್ಲ, ಮನೆ ಕೇಳ್ತಾ ಇರಲ್ಲ, ಏನೂ ಕೇಳ್ತಾ ಇರಲ್ಲ, ಅಪ್ಪ ನಮ್ಮ ಮಕ್ಕಳಿಗೆ ಒಂದು ಶಾಲೆ ತೆಗಿಯಪ್ಪ ಇಲ್ಲಿ. ಯಾಕೆ? ಆರ್ಥಿಕವಾಗಿ ನಾವು ಬೇರೆ ಕಡೆ ಕಳ್ಸೋದಕ್ಕಾಗಲಿಲ್ಲ, ಬಸ್ಗಳಿರಲಿಲ್ಲ, ರೋಡ್ಗಳಿರಲಿಲ್ಲ, ಅದಕ್ಕೆ ನಾವು ಶಾಲೆನ ಅವ್ರ ಹಳ್ಳಿಗೆ ತೆಗೆದುಬಿಟ್ವಿ. ಇದು ಒಂದು ರೀತಿಯಲ್ಲಿ ಇವತ್ತು ಅದು ಬದಲಾವಣೆ ಹೆಂಗಾಗಿದೆ ಅಂದರೆ, ಅವತ್ತು ತಂದೆ ತಾಯಿಯವರು ಮಕ್ಕಳನ್ನ ಶಾಲೆಗೆ ಕಳಿಸ್ಲೇಬೇಕು ಅಂತ ವಿವೇಚನೆ ಇರಲಿಲ್ಲ, ಅವರಿಗೆ ಅಷ್ಟು ಆ ಥಿಂಕಿಂಗ್ ಕೆಪಾಸಿಟಿ ಇರಲಿಲ್ಲ ಅಂಥೇಳಿ ನಾನು ಭಾವಿಸ್ತೀನಿ. ಅವಾಗ ಏನು ಮಾಡ್ತಾಯಿದ್ರು, ನಿಮಗೂ ಚೆನ್ನಾಗಿ ಗೊತ್ತಿದೆ, ಮೋಸ್ಟ್ಲಿ ನೀವು ಇದನ್ನ ಅನುಭವ ಮಾಡಿರ್ತೀರಿ. ಏನು ಅಂತ ಹೇಳಿದ್ರೆ, ಮಕ್ಕಳು ಹುಟ್ಟಿದ ತಕ್ಷಣ ಅವ್ರದ್ದೆಲ್ಲ ಆಯಿತು, ಗಂಡ ಹೆಂಡತಿ ಮೋಸ್ಟ್ಲಿ ಈಗ ಲೇಬರ್ ಕ್ಲಾಸೇ ತಗೊಳ್ಳಿ, ಅವ್ರು ಕೆಲಸ ಮಾಡ್ತಾರೆ ಗದ್ದೆಯಲ್ಲಿ, ಅವ್ರ ಹೊಲದಲ್ಲೇ ಮಾಡ್ಬೋದು. ಮನೇಲಿ ಮಕ್ಕಳನ್ನ ಚೆನ್ನಾಗಿ ಬಿಟ್ಟು ಬರೋಕ್ಕಾಗೋದಿಲ್ಲ, ಅಲ್ಲೇ ಒಬ್ರನ್ನ ಮಕ್ಕಳನ್ನ ಏನು ಮಾಡ್ತಾರೆ, ಗದ್ದೆ ಕಡೆ ಕರ್ಕೊಂಡು ಹೋಗ್ತಾರೆ. ತುಂಬ ಚಿಕ್ಕದಿತ್ತು ಅಂದರೆ ಮಗು ಲಾಲಿ ಆಡಿಸ್ಬಿಟ್ಟು ಒಂದು ಜೋಕಾಲಿ ಥರ ಮಾಡಿ ಆ ಸೀರೆನ ಹಿಂಗೆ ಕಟ್ಟಿಬಿಟ್ಟು ಮಕ್ಕಳಿಗೆ ನೀನು ತೂಗು ಹಾಕಿಬಿಟ್ರೆ ಒಳ್ಳೆ ನಿದ್ದೆ ಹೊಡೆಯೋದು. ಇವ್ರು ಹೋಗ್ಬಿಟ್ಟು ಚೆನ್ನಾಗಿ ಕೆಲಸ ಮಾಡಿಬಿಟ್ಟು ಮಧ್ಯಾಹ್ನ ಊಟಕ್ಕೆ ಎಬ್ಬಿಸಿ ಮತ್ತೆ ಊಟ ಮಾಡಿಸಿ ಆ ಮಗುನ ಅಲ್ಲೇ ಮತ್ತೆ ಮಲಗಿಸೋರು. ತುಂಬ ಚಿಕ್ಕದು ಒಂದು ಒಟ್ಟಿಗೆ ಬಿಡೋಕ್ಕಾಗಲಿಲ್ಲ. ಅದೇ ಸ್ವಲ್ಪ ದೊಡ್ಡವರಾದರೆ ಎಲ್ಲ ಆಟ ಆಡ್ಕೊಂಡಿರು, ಎಲ್ಲೂ ಹೋಗ್ಬೇಡ ಪುಟ ಅಂಥೇಳಿ ಇವ್ರು ಗದ್ದೆ ಕೆಲಸ ಮಾಡೋರು. ಯಾಕೆಂದರೆ ಹೊಟ್ಟೆಪಾಡು, ಅವ್ರಿಗೆ ಹೊಟ್ಟೆಪಾಡು ಚಿಂತನೆ ಇತ್ತು, ಆ ಮಗುಗೆ ಹೊಟ್ಟೆಗೆ ಅನ್ನ ಕೊಡಬೇಕು ಅಂತೇಳಿ ಚಿಂತನೆ ಇತ್ತು. ಆದರೆ ಎಜುಕೇಷನ್ ಕೊಡಬೇಕು ಅಂತ ನಾಲೆಡ್ಜ್ ಪೇರೆಂಟ್ಸಿಗೆ ಇರ್ತಕ್ಕಂಥದ್ದು ಅವತ್ತು ಕಮ್ಮಿ. ಹೌದು. ಆದರೆ ಇವತ್ತು ಹಂಗಲ್ಲ. ಮಕ್ಕಳು ಇನ್ನೂ ಹುಟ್ಟಿಲ್ಲ ಅಂದ್ರೂ ಆ ಮಗು ಈ ಲೋಕಕ್ಕೆ ಬರೋಕ್ಕಿಂತ ಮುಂಚೆ ನಾನು ನನ್ನ ಮಕ್ಕಳನ್ನ ಗಂಡೋ ಹೆಣ್ಣು ಎಲ್ಲಿ ಸೇರಿಸ್ಬೇಕು ಶಾಲೆಗೆ, ನಾನು ಓದಿದೆ ಆದರೆ ನಾನು ಸರಿಯಾಗಲಿಲ್ಲ, ಅವರಿಗಾದರೂ ಒಳ್ಳೆ ಎಜುಕೇಷನ್ ಕೊಡಬೇಕು ಅಂತ ಒಂದು ಚಾಲೆಂಜು ಪೇರೆಂಟ್ಸಿಗೆ ಬಂದಿದೆಯಲ್ಲ, ಅದು ನಿಜವಾಗಲೂ ಈ ದೇಶದ ಪ್ರಗತಿಗೆ ಒಂದು ದೊಡ್ಡ ಕೊಡುಗೆ. ಪೇರೆಂಟ್ಸಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಅದಾದಮೇಲೆ ಕಾರ್ಯರೂಪಕ್ಕೆ ಬರೋದು, ಮಕ್ಕಳು ಶಾಲೆಗೆ ಹೋಗೋದಿಲ್ಲ, ಪೇರೆಂಟ್ಸು ಮಕ್ಕಳನ್ನ ಶಾಲೆಗೆ ಕಳಿಸ್ತಾರೆ. ಆ ಮನೋಭಾವನೆ ಇವಾಗ ಬಂದಿದೆ, ಚಾಲೆಂಜ್ ಬಂದಿದೆ. ಈಗ ಮಕ್ಕಳು ನೀವು ಹೇಳ್ಬೋದು ಪ್ರೈವೇಟ್ ಶಾಲೆಗಳಿಗೆ ಕಳಿಸ್ತಾರೆ, ಇಲ್ಲಾಂದರೆ ಏಡೆಡ್ ಶಾಲೆಗಳಿಗೆ ಕಳಿಸ್ತಾರೆ. ಅಷ್ಟೇ ಅಲ್ಲ, ಒಳ್ಳೆ ಸರ್ಕಾರಿ ಶಾಲೆಗೂ
ನಮ್ಮೂರಲ್ಲಿ ಇರೋ ಶಾಲೆ ಸರಿ ಇಲ್ಲ ಅಂತ ಹೇಳಿ ಒಳ್ಳೆ ಸರ್ಕಾರಿ ಶಾಲೆಗೆ ದೂರದಲ್ಲೇ ಕಳಿಸಿದಾರದು ಉದಾಹರಣೆ ಇದೆ. ಹೌದು. ನಮ್ಮೂರಲ್ಲಿ ಶಾಲೆ ಸರಿ ಇಲ್ಲ ಸರ್ಕಾರಿದು, ನನಗೆ ಕಷ್ಟ ಆದರೂ ಪರವಾಗಿಲ್ಲ ಪ್ರೈವೇಟ್ ಶಾಲೆಗೆ ದುಡ್ಡು ಕೊಟ್ಟು ಕಳಿಸ್ತೀನಿ ಅಂತ ಅದು ಒಂದು ಮಾಡಿದ್ದಾರೆ. ಇನ್ನೊಂದು ಏಡೆಡ್ ಶಾಲೆಗೂ ಕೂಡ ಕಳಿಸ್ತಕ್ಕಂಥದ್ದು. ಅಲ್ಲಿಗೆ ಅರ್ಥ ನಾವು ವೀಕ್ ಆಗಿದ್ದೀವಿ. ನಮ್ಮ ಸಂಸ್ಥೆ, ನಮ್ಮ ಸರ್ಕಾರದ ಶಾಲೆಗಳು ಕ್ವಾಲಿಟಿ ಕೊಡದೇ ಇರೋದ್ರಿಂದ ಅವ್ರ ರಿಕ್ವೈರ್ಮೆಂಟ್ ಕೊಡಲಿಲ್ಲ. ಯಾಕಂದ್ರೆ ರಿಕ್ವೈರ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಏನು ಅಂತ ಹೇಳ್ತೀನಿ, ಬೈಲಿಂಗ್ವೆಲ್. ಆ ರಿಕ್ವೈರ್ಮೆಂಟ್ ಅವರಿಗೆ ಅಡ್ರೆಸ್ ಮಾಡದೇ ಇರೋದ್ರಿಂದ, ಅವರಿಗೆ ಕೋರಿಕೆ, ಅವರ ಬೇಡಿಕೆಯನ್ನು ಮಾಡದೇ ಇರೋದ್ರಿಂದ ನಮ್ಮನ್ನು ಬಿಟ್ಟು ಹೋಗ್ತಕ್ಕಂಥದ್ದು, ನಮ್ಮ ಕ್ವಾಲಿಟಿನೂ ಕಮ್ಮಿ ಇರ್ಬೋದು. ಇದೆಲ್ಲದೂ ಕೂಡ ಇದೆ. ನಾವು ಅದಕ್ಕೆ ಏನು ಮಾಡಿದ್ದೀವಿ ಅಂದರೆ, ಈಗ ಅವ್ರಿಗೆ ಏನೇನು ತೊಂದರೆಗಳಿದ್ದಾವೆ ಅದನ್ನೆಲ್ಲ ನಿಭಾಯಿಸೋದಕ್ಕೆ ಒಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂಥೇಳಿ ಭಾಳ ಪಾಪ್ಯುಲರ್ ಆಯಿತು. ನಮ್ಮದು 200-300 ಶಾಲೆಗಳು ಒಳಗಿದ್ದಾವೆ ನಮ್ಮ ರಾಜ್ಯದಲ್ಲಿ, ಅಷ್ಟೇ ಇರೋದು. ನಾನು ಅದನ್ನು ನೋಡಿದೆ ಪ್ರೋಗ್ರೆಸ್ ಹೆಂಗಿದೆ ರಿಪೋರ್ಟು ಅಂತ. ಕೆಲವು ಶಾಲೆಗಳಲ್ಲಿ 400% ಇನ್ಕ್ರೀಸ್ ಇನ್ ಸ್ಟೂಡೆಂಟ್ಸ್ ಇದೆ. ಅಂದರೆ 450% ಟು ಬಿ ಫ್ರ್ಯಾಂಕ್. ಅಂದರೆ ಅಲ್ಲಿಗೆ ಡಿಮಾಂಡ್ ಜಾಸ್ತಿ ಆಗ್ಬಿಟ್ಟಿದೆ. ಯಾಕೆ? ಅದು ಬೈಲಿಂಗ್ವೆಲ್. ಫಸ್ಟ್ ಸ್ಟ್ಯಾಂಡರ್ಡ್ ಟು 12th ಸ್ಟ್ಯಾಂಡರ್ಡು, ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್, ಆರ್ ಅರ್ಧ 1 ಕಿಲೋಮೀಟರ್ ಒಳಗೆ 12th ಸ್ಟ್ಯಾಂಡರ್ಡು ಇದೆ. ಅಂದರೆ ಕರ್ನಾಟಕ ಪಬ್ಲಿಕ್ ಶಾಲೆ ಅಲ್ಲಿ ಫುಲ್ ಫ್ಲೆಡ್ಜ್ ಟೀಚರ್ಸ್ ಇರ್ತಾರೆ, ಫುಲ್ ಫ್ಲೆಡ್ಜ್ ಮಕ್ಕಳು ಇರ್ತಾರೆ, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇದೆ, ಒಳ್ಳೆ ಟಾಯ್ಲೆಟ್ ಇದೆ. ಕೆಲವು ಟಾಯ್ಲೆಟ್ ಇನ್ನೂ ಮೇಂಟೆನೆನ್ಸ್ ಮಾಡೋದಿದ್ದಾವೆ, ಅದನ್ನು ಮಾಡೋಣ. ಒಳ್ಳೆ ಗ್ರೌಂಡ್ ಇದೆ, ಒಳ್ಳೆ ಕ್ವಾಲಿಟಿ. ನೀವೇನು ಪ್ರೈವೇಟ್ ಅಂತ ಹೋಲಿಕೆ ಮಾಡ್ತೀರಿ ಆ ಥರ ಇಲ್ಲೇ ಇದೆ. ಅದಕ್ಕೆ ಏನು ಮಾಡ್ತಾ ಇದ್ದಾರೆ, ಫ್ರೀಯಾಗಿ ಇಲ್ಲಿ ಸಿಗುತ್ತೆ ಅಂತೇಳಿ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಇದು ಡಿಮಾಂಡ್ ಬಂದಿದೆ. ಅಲ್ಲಿಗೆ ಅರ್ಥ ದಟ್ ಫಾರ್ಮುಲಾ ಇಸ್ ಸಕ್ಸಸ್ಫುಲ್ ಫಾರ್ಮುಲಾ. ಸೊ ಇದನ್ನು ಇನ್ಕ್ರೀಸ್ ಮಾಡೋ ಲೆಕ್ಕಾಚಾರ ಈಗ ನಾನು ಏನು ಮಾಡ್ತಾ ಇದ್ದೀನಿ, ಇದನ್ನೆಲ್ಲ ತಗೊಂಡು ನೋಡಿದಾಗ ಬೈಲಿಂಗ್ವೆಲ್ ಅಂದರೆ ಇಂಗ್ಲೀಷ್ ಮೀಡಿಯಮ್ ಆ್ಯಂಡ್ ಕನ್ನಡ ಮೀಡಿಯಮ್. ಪೇರೆಂಟ್ಸಿಗೆ ಇಂಗ್ಲೀಷ್ ಮೀಡಿಯಮಿಗೆ ಕಳಿಸ್ಬೇಕು ಅಂತ. ಈ ಇಂಗ್ಲೀಷ್ ಮೀಡಿಯಮಿಗೆ ಕಳಿಸ್ಬೇಕು ಅಂದಾಗ ಸೂಕ್ಷ್ಮವಾಗಿ ಒಂದು ವಿಚಾರನ ನಾನು ಸರಿಗೆ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಬಿಡ್ತೀನಿ. ಯಾವುದೇ ಕಾರಣಕ್ಕೂ ನನ್ನ ಮಾತೃಭಾಷೆ ಕನ್ನಡ ಏನಿದೆ, ಕನ್ನಡ ಮಾತೃಭಾಷೆ, ಅದನ್ನು ಬದಲಾವಣೆ ಮಾಡೋದಿಲ್ಲ. ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ, ಅದು ಯಾರು ತೆಗೆಯೋದು ಇಲ್ಲ, ಅದು ಇದ್ದೇ ಇರ್ತದೆ. ಸೊ ಅದ್ರ ಬಗ್ಗೆ ಏನು ಬರೋಲ್ಲ. ಆದರೆ ನಾನು ಪೇರೆಂಟ್ಸ್ ಆಗಿ ನನಗೆ ಇಂಗ್ಲೀಷ್ ಇದಕ್ಕೆ ಮೀಡಿಯಮಿಗೆ ನನ್ನ ಮಕ್ಕಳನ್ನು ಕಳಿಸ್ಬೇಕು ಅಂದರೆ ಅದು ಇಲ್ಲದೇ ಇರೋದ್ರಿಂದನೇ ಮಕ್ಕಳು ಈ ಶಾಲೆಗೆ ಹೋಗೋದು. ಕನ್ನಡ ಇದ್ದೇ ಇರ್ತದೆ, ಆದರೆ ಮೀಡಿಯಮ್ ಆಫ್ ಸ್ಟಡೀಸಲ್ಲಿ ಇದು ಕೊಡಬೇಕು. ಯಾಕೆಂದರೆ ಅವ್ರಿಗೆ ಎಲ್ಲಿ ತೊಂದರೆ ಆಗ್ತಾ ಇದೆ ಅಂದರೆ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ PUC ಮುಗಿಸಿ ಡಿಗ್ರಿಗೆ ಹೋಗ್ತಾರಲ್ಲ, ಅಲ್ಲಿ ಇಂಗ್ಲೀಷಿಗೆ ಹೊಟ್ಟೋಗ್ತಾರೆ, ಸಿಕ್ಕಾಕೊಂಡ್ಬಿಡ್ತಾರೆ. ಅದಕ್ಕೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಇಂಗ್ಲೀಷ್ ಮೀಡಿಯಮ್ ಅನ್ನೋದು. ಅದಕ್ಕೆ ಬೇಡಿಕೆಗಳು ಜಾಸ್ತಿ. ಅದಕ್ಕೆ ನಾವು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರು, ನಾನು ನಿಜವಾಗ್ಲೂ DK ಶಿವಕುಮಾರ್ ಅವರು ಸಾಹೇಬರಿಗೆ ಭಾಳ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ನನ್ನ ಡಿಪಾರ್ಟ್ಮೆಂಟಿಗೆ ಸ್ವಲ್ಪ ಪರ್ಸ್ನಲ್ ಆಗಿ, ಯಾಕೆಂದರೆ ಕಷ್ಟದ ಕೊಟ್ಟ ಮೇಲೆ ಸಹಕಾರಕ್ಕೆ ಬರಲೇಬೇಕು. ಅದನ್ನು ಅವ್ರ ಜವಾಬ್ದಾರಿನ ಭಾಳ ಒಳ್ಳೆ ರೆಸ್ಪಾನ್ಸಿಬಿಲಿಟಿಯಲ್ಲಿ ತೊಗೊಂಡಿದ್ದಾರೆ. ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಹೇಳಿದರು, ಅದು ಎಲ್ಲ ನಾವು ಮಾಡ್ತೀವಿ, ನೋ ಪ್ರಾಬ್ಲಮ್, ಫ್ರೀ ಹ್ಯಾಂಡ್ ಎಲ್ಲ ಮಾಡು, ದುಡ್ಡು ಮಾತ್ರ ಸರ್ಕಾರದಿಂದ ಕೊಡಲ್ಲ ನಿಮಗೆ ಅಂದರು. ಆಯ್ತಲ್ಲ, ಹಂಗಾರೆ ಈ ದುಡ್ಡು ಎಲ್ಲಿಂದ ಬರುತ್ತೆ? ಮೊನ್ನೆ CSR ಫಂಡ್ಸಿಗೆ ಒಂದು CSR ಕಾನ್ಕ್ಲೇವ್ ಅಂತ ಹೇಳಿ ಶಾಲಿನಿ ಅವರು IAS ಆಫೀಸರ್ ಅವ್ರ ನೇತೃತ್ವದಲ್ಲಿ, ಅವ್ರ ಪ್ಲಾನಿಂಗ್ ಹೆಡ್ ಇದ್ದಾರೆ, ಅವ್ರ ನೇತೃತ್ವದಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡಿದ್ವಿ ಎಲ್ಲಿ JW ಮ್ಯಾರಿಟ್ಸಲ್ಲಿ. ಅವರೆಲ್ಲ ಇದನ್ನು ಹಾಕಿ CSR ಫಂಡ್ಸ್ನ ತಗೊಳ್ತಕ್ಕಂಥ ರೀತಿನ ಒಂದೆಲ್ಲ ಹೇಳಿ, CSR ಕಾಂಟ್ರಿಬ್ಯೂಟರ್ಸ್ ಜೊತೆಗೆ ಮಾತಾಡಿ, ನೀವು ಆವಾಗ CM ಸಿದ್ದರಾಮಯ್ಯ ಅವರು ಹೇಳಿದರು, ನಿಮ್ಮ ಹಣನ ಇನ್ಮೇಲೆ ಬಸ್ ಸ್ಟ್ಯಾಂಡಿಗೋ ಇಲ್ಲ ಒಂದು ಗಾರ್ಡನ್ನಿಗೋ ಇಲ್ಲಾಂದರೆ ಯಾರಿಗೋ ಹೆಲ್ಪ್ ಅದೆಲ್ಲ ಬೇಡ, ಎಲ್ಲ ನಿಮ್ಮ CSR ಫಂಡ್ಸ್ನ, ಬಿಕಾಸ್ ನಿಮ್ಮ ಮೋಸ್ಟ್ಲಿ ನಿಮ್ಮ ಕಂಪ್ನಿಯಿಂದನೂ ನೀವು ಹೆಚ್ಚು ಪ್ರಾಫಿಟ್ ಮಾಡಿದಾಗ 2% ಔಟ್ ಆಫ್ ಯುವರ್ ಇನ್ಕಮ್ ಟ್ಯಾಕ್ಸ್ ನೀವು ಕೊಡಲೇಬೇಕಾದ, ದಟ್ಸ್ ಯುವರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಸೊ ಅದಕ್ಕೆ ಆ ದುಡ್ಡನ್ನ ಇನ್ಮೇಲೆ ಬೇರೆದಕ್ಕೆ ಖರ್ಚು ಮಾಡಬೇಡಿ, ಬರೀ ಎಜುಕೇಷನಿಗೆ ಹಾಕಿ ಅಂತ. ಅಂದರೆ ಅರ್ಥ ಯಾಕೆ ನಾನು ಅದಕ್ಕೆ ಅವ್ರಿಗೊಂದು ಫ್ರೇಸ್ ಮಾಡಿದೆ, ನಿಮ್ಮ ದುಡ್ಡು ನಿಮ್ಮ ಫ್ಯೂಚರಿಗೋಸ್ಕರ ಅಂತ ಇಂಗ್ಲೀಷಲ್ಲಿ ಮಾಡಿದೆ ನಾನು. ಯಾಕೆ ಅಂದರೆ ನೀವು ಹಾಕೋದು ದುಡ್ಡು ನಾಳೆ ನಿಮ್ಮ ಟೊಯೋಟಾ ಕಂಪ್ನಿಯಲ್ಲೇ, ನಿಮ್ಮ ಡೆಲ್ ಕಂಪ್ನಿಯಲ್ಲೇ, ನಿಮ್ಮ ಈ ಕಂಪ್ನಿಯಲ್ಲ, ನಿಮ್ಮ ಆ ಕಂಪ್ನಿಯಲ್ಲೇ, ಇನ್ಫೋಸಿಸ್ ನಿಮಗೆ ಇಲ್ಲೇ ಇಲ್ಲ. ಯಾಕೆ ನಾರ್ತ್ ಇಂಡಿಯಾದಿಂದ ಬರ್ತಾ ಇದ್ದಾರೆ? ನಮ್ಮಲ್ಲಿ ಇಲ್ಲ, ನಮ್ಮಲ್ಲಿ ಮ್ಯಾನ್ ಪವರ್ ಇಲ್ಲ, ಸ್ಕಿಲ್ಡ್ ಇಲ್ಲ. ಸ್ಕಿಲ್ಡ್ ಕೊಡೋದು ನಮ್ಮ ಕರ್ತವ್ಯ. ಸೊ ನಿಮ್ಮ ದುಡ್ಡನ್ನ ಇಲ್ಲೇ ಹಾಕಿ ಇಲ್ಲೇ ಸ್ಕಿಲ್ ಕೊಡ್ತೀವಿ ಅಂಥೇಳಿ. ಈಗ CSR ಫಂಡ್ಸಲ್ಲಿ ಅಬೌಟ್ 2,500 crores ನಾವು ಕಲೆಕ್ಟ್ ಮಾಡಬೇಕು ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ ಒಳಗೆ ಅಂದ್ಕೊಂಡಿದ್ದೀವಿ. ಆಗುತ್ತೆ ಅಂತೇಳಿ ವಿಶ್ವಾಸ ಇದೆ. ಅನ್ಅಫಿಷಿಯಲ್ ಆಗಿ ಒಂದು 600 crores ಕಮಿಟ್ಮೆಂಟ್ ಕೂಡ ಬಂದಿದೆ. ಈ ದುಡ್ಡನ್ನ ಇನ್ಫ್ರಾಸ್ಟ್ರಕ್ಚರ್ಗೆ ಯೂಸ್ ಮಾಡ್ತೀವಿ ನಾವು. ಈ ದುಡ್ಡು ನನ್ನ ಕೈಗೆ ಬರೋದಿಲ್ಲ, ಬರುತ್ತೆ ಬೇಕಾದರೆ, ನಾನು ಬೇಡ ಅಂತ ನಾನು ಹೇಳ್ತೀನಿ, ನನಗಿದು ಬೇಕು ಅಷ್ಟೇ, ಅವ್ರು ಮಾಡಿಕೊಡಬೇಕು. ಅವಾಗ ಏನಾಗುತ್ತೆ, ಸೀಪೇಜ್ ಕಮ್ಮಿ ಆಗುತ್ತೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಐ ಆಮ್ ನಾಟ್ ಬ್ಲೇಮಿಂಗ್ ಎನಿಬಡಿ, ಐ ಡೋಂಟ್ ವಾಂಟ್ ಟು ಬ್ಲೇಮ್. ಎಲ್ಲ ಕಾಲಘಟ್ಟದಲ್ಲೂ ಇತ್ತೀಚೆಗೆ ಇರುವಂಥದ್ದು ಇಲ್ಲ, ಬೇಡ, ನಾನು ಅದ್ರ ಬಗ್ಗೆ ಡೀಟೇಲ್ಸ್ ಹೋಗೋದಿಲ್ಲ. ಬಟ್ ಈ ದುಡ್ಡನ್ನ ಅವ್ರ ಕೈಯಲ್ಲಿ ಖರ್ಚು ಮಾಡಿದಾಗ ಅವ್ರಿಗೂ ಸಂತೋಷ ಆಗಬೇಕು. ನಾನು ಖರ್ಚು ಮಾಡಿದ್ದೀನಿ, ಈ ಬಿಲ್ಡಿಂಗ್ ಮಾಡಿದ್ದೀನಿ, ಹಿಂಗೆ ಮಾಡಿದ್ದೀನಿ, ಈ ವಿಂಡೋ ಮಾಡಿದ್ದೀನಿ, ಈ ಸ್ಮಾರ್ಟ್ ಬೋರ್ಡ್ ಮಾಡಿದ್ದೀನಿ, ಇಲ್ಲಾಂದರೆ ಇನ್ನೇನೋ ಒಂದು ಕೆಲಸವನ್ನು ಮಾಡಿದ್ದೀನಿ ಅಂಥೇಳಿ. ಈಗ KPS ಶಾಲೆಯಲ್ಲಿ
ಸಂಗೀತ ಟೀಚರ್ ಇರ್ತಾರೆ, ಆರ್ಟ್ ಟೀಚರ್ ಇರ್ತಾರೆ, ಓಕೆ. ಫಿಸಿಕಲ್ ಟೀಚರ್ ಇರ್ತಾರೆ. ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಟೀಚರ್ಸ್ನು ಕೂಡ ಆನರರಿಯಾಗಿ ಇಲ್ಲಾಂದರೆ ಔಟ್ಸೋರ್ಸ್ ಮಾಡಿ ತಗೋಬೇಕಂತ ಇದ್ವಿ. ಸೋಷಿಯಲ್ ಅಂದರೆ ಏನು? ಹಳ್ಳಿ ಕಡೆ ಹೋದರೆ ಗದ್ದೆ, ನಿಮ್ಮ ಗಾರ್ಡನ್ನು, ನಿಮ್ಮ ಮಾನವೀಯತೆ, ಆಶ್ರಮ ಸ್ಕೂಲು, ವೃದ್ಧಾಶ್ರಮ, ಹ್ಯಾಂಡಿಕ್ಯಾಪ್ಸು, ಹ್ಯಾಂಡಿಕ್ಯಾಪ್ಸ್ ಚಿಲ್ಡ್ರನ್ಸು, ಹೆಂಗೆ ಅಲ್ಲೇ ನೀವು ಮಾನವೀಯತೆ ನಿಮ್ಮ ಮಕ್ಕಳಲ್ಲಿ ಬೆಳೆದು ಬಿಟ್ರೆ ಅದು ಎಲ್ಲೂ ಹೋಗಲ್ಲ, ಜೀವನ ಇಡೀ ಇರುತ್ತೆ. ಮಾನವೀಯತೆ ಮಕ್ಕಳಿಗೆ ಹೇಳ್ಕೊಡ್ಲೇ ಇಲ್ಲ ಅಂದರೆ ಬಾಯಲ್ಲಿ ಬ್ಯಾಡ್ ಲ್ಯಾಂಗ್ವೇಜ್. ಇದು ನೀವೇ ನೋಡಿದ್ದೀರಿ. ಯಾಕೆಂದರೆ ಆ ಸ್ಕೂಲಿಗೆ ಹೋಗೋದ್ರಿಂದ ಹಿಂಗೆ ಅಂತ ಹೇಳ್ಬಿಡ್ತೀವಿ, ಕೆಲವು ಸತಿ ಬ್ರ್ಯಾಂಡ್ ಮಾಡಿಬಿಡ್ತೀವಿ. ಅದಕ್ಕೆ ಮಾನವೀಯತೆಯನ್ನು ಕೊಡ್ತಕ್ಕಂಥ ಮನುಷ್ಯಾಗಿ ಅದು ಯಾಕೆಂದರೆ ನೀವು ಒಳ್ಳೆ ಎಜುಕೇಷನ್ ಕೊಟ್ಟರೆ ಈ ದೇಶದ ಆಸ್ತಿ ಏನು ಅಂದರೆ ಒಳ್ಳೆ ಎಜುಕೇಷನ್ ತಿಳ್ಕೊಳ್ಳಿ. ನಾಟ್ ಗೋಲ್ಡು, ನಾಟ್ ಮನಿ ಅಲ್ಲ.